ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಫಿನಿಶಿಂಗ್ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 2 ಇಂಚ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. 2 ಇಂಚ್ ಉದ್ದ ಮತ್ತು ಬಾಡಿ ಪೀಸ್ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ರೀತಿ ಬ್ಯಾಕ್ ಬಾಡಿ ಪೀಸ್ ಫ್ರಂಟ್ ಕಡೆಯಿಂದನೇ ಅಟ್ಯಾಚ್ ಮಾಡ್ಕೊಂಡು ಬರಬೇಕು. ಈ ರೀತಿ ನಾವು ಮಾರ್ಜಿನ್ ಅರ್ಧ ಇಂಚ್ ಅಂತ ಬಿಟ್ಟಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ 2 ಇಂಚಿಗೆ ನಾವೇನು ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಸ್ಟಿಚ್ ಮಾಡ್ಕೊತಾ ಬರ್ತಾಯಿದ್ದೀನಿ. ನಿಮ್ಮ ಹತ್ರ ಮೇನ್ ಫ್ಯಾಬ್ರಿಕ್ ಮಿಕ್ಕಿದ್ರೆ ಎಕ್ಸ್ಟ್ರಾ ಅದನ್ನು ಸಹ ನೀವು ಅಟ್ಯಾಚ್ ಮಾಡ್ಕೊಬೋದು. ಇಲ್ಲಿ ಮೇನ್ ಫ್ಯಾಬ್ರಿಕ್ ಯಾವುದು ಮಿಕ್ಕಿಲ್ಲ ನನಗೆ, ಅದರಿಂದ ನಾನು ಲೈನಿಂಗ್ನ ತೊಗೊಂಡಿದ್ದೀನಿ. ಫಸ್ಟ್ ಸ್ಟಿಚ್ ಆದಮೇಲೆ ಲೈನಿಂಗ್ ಬಟ್ಟೆನ ಓಪನ್ ಮಾಡಿ ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ ಹಾಕಬೇಕು. ಅದನ್ನು ನಾವು ಕಿನಾರಿ ಅಂತ ಹೇಳ್ತೀವಿ. ಫುಲ್ಲು ಒಳಗಡೆ ಇರೋ ಕೂಳ ಎಲ್ಲನೂ ಆ ಲೈನಿಂಗ್ ಬಟ್ಟೆ ಕೆಳಗಡೆನೇ ಇರಬೇಕು. ಆ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಅದಾದಮೇಲೆ ಒಳಗಡೆ ಉಲ್ಟಾ ತಿರುಗಿಸ್ಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಈ ಸ್ಟಿಚ್ಚು ಸ್ವಲ್ಪ ದುಡ್ಡು ಸ್ಟಿಚ್ಗೆ ಹಾಕ್ಕೊಳ್ಳಿ, ಅಂದರೆ 4ಗೆ ನಿಲ್ಲಿಸ್ಕೊಂಡು ದುಡ್ಡು ಸ್ಟಿಚ್ ಬರೋ ಥರ ಹಾಕ್ಕೊಳ್ಳಿ. ಯಾಕಂದರೆ ಲಾಸ್ಟಲ್ಲಿ ಹೆಮ್ಮಿಂಗ್ ಮಾಡಿಬಿಟ್ಟು ಈ ಸ್ಟಿಚ್ನ ರಿಮೂವ್ ಮಾಡಿಬಿಡಬೇಕು. ಅದಕ್ಕೋಸ್ಕರ ಇದನ್ನು ಎಮ್ಮಿಂಗ್ ಮಾಡಿ ಫಿನಿಶಿಂಗ್ ಮಾಡಬೇಕು. ಸ್ಟಿಚ್ನೇ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಕೆಲವೊಂದು ಸಲ ಕತ್ತು ಟರ್ನ್ ಮಾಡಬೇಕಾದ್ರೇ ಬ್ಯಾಕನ್ನು ಸಹ ಟರ್ನ್ ಮಾಡ್ಕೊಂಡ್ಬಿಡ್ತೀವಿ. ಆವಾಗ ಈ ರೀತಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಟರ್ನ್ ಮಾಡಿಲ್ಲ ಅಂದರೆ ಈ ರೀತಿ ಮಾಡ್ಕೊಬೇಕಾಗತ್ತೆ. ನೋಡಿ ಒಳಗಡೆ ಹೊರಗಡೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಥ್ಯಾಂಕ್ ಯು.